ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಹೊರತು ವಿನಾಯಿತಿಯನ್ನು ಯಾರೂ ಇಲ್ಲಿ ಕೊಟ್ಟಿಲ್ಲ. ತೀರ್ಪನ್ನು ಯಾರಾದರೂ ವಿಮರ್ಶೆ ಮಾಡೋದಿದ್ದರೆ ಮಾಡಿಕೊಳ್ಳಿ, ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಾಗತ ಮಾಡುತ್ತೆ, ತಕರಾರಿಲ್ಲ ಅದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ಜಾಮೀನು ವಿಚಾರದಲ್ಲಿ ಯಾವುದೇ ವಿನಾಯಿತಿ ನಾವು ಕೊಟ್ಟಿಲ್ಲ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ದೀಪಂಕರ್ ದತ್ತಾ ಅವರಿದ್ದಂಥ ಪೀಠ ಈ ಸ್ಪಷ್ಟನೆ ಕೊಟ್ಟಿದೆ. ಕೇಜ್ರಿವಾಲ್ ಪರ ವಕೀಲರ ಹೇಳಿಕೆ ಮರುಪರಿಶೀಲಿಸಲು ಕೋರ್ಟ್ ನಕಾರ, ಅಂದರೆ ಕೋರ್ಟ್ ನಿರಾಕರಿಸಿದೆ. ಇಲ್ಲಿ ಏನು ಹೇಳ್ತು ನ್ಯಾಯಪೀಠ ಅಂತ ಹೇಳಿದ್ರೆ, ನಾವು ಯಾರಿಗೂ ಯಾವುದೇ ತರಹದ ವಿನಾಯಿತಿಯನ್ನು ಕೊಟ್ಟಿಲ್ಲ. ನಮ್ಮ ಆದೇಶದಲ್ಲಿ ಸಮರ್ಥನೆಗೆ ಬೇಕಾದಂಥ ಅಂಶಗಳನ್ನು ನಾವು ಹೊಂದಿದ್ದೇವೆ. ನಮ್ಮ ತೀರ್ಪನ್ನು ಯಾರಾದರೂ ಕೇಳಿದ್ರೆ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಏನು ಅಂಶಗಳು ಬೇಕೋ ನಮ್ಮ ಬಳಿ ಅದಿದೆ. ಈ ತೀರ್ಪಿನ ಬಗ್ಗೆ ಯಾರಾದರೂ ವಿಮರ್ಶೆ ಮಾಡ್ಕೊಳ್ತಾರಾ, ತಕರಾರು ವ್ಯಕ್ತಪಡಿಸ್ತಾರಾ, ಟೀಕೆ ಮಾಡ್ಕೊಳ್ತಾರಾ, ಆ ವಿಶ್ಲೇಷಣೆಗಳಿಗೆ, ಅನಾಲಿಸಿಸ್ಗೆ ನಮ್ಮ ಸ್ವಾಗತ ಇದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ.